ನಮ್ಮನ್ನ ಬಹಳ ಅತಿ ಉತ್ತಮವಾಗಿ ತಯಾರು ಮಾಡಿ ಈ ರಾಜ್ಯದ ಒಂದು ದೊಡ್ಡ ಆಸ್ತಿಯನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳು. ಇದೆಲ್ಲ ಕನ್ನಡಿಗರನ್ನ ಒಗ್ಗೂಡಿಸುವಂತ ಒಂದು ಪವಿತ್ರವಾದಂತ ದಿನ. ಕನ್ನಡಿಗರ ತ್ಯಾಗ, ಬಲಿದಾನ, ಶ್ರಮದ ದಿನ. ಬಹಳ ಹಿರಿಯರು ಈ ಕನ್ನಡದ ರಕ್ಷಣೆಗೋಸ್ಕರ ಪ್ರತಿ ಹಂತದಲ್ಲೂ ಕೂಡ ಹೋರಾಟವನ್ನು ಮಾಡಿ ಈ ಭಾಷೆ, ಈ ನೆಲ, ಈ ಜಲ, ಈ ಬಾವುಟವನ್ನ ಎತ್ತಿ ಹಿಡಿದಿದ್ದಾರೆ. ಭೂಮಿಗೆ ತಾಯಿ ಭುವನೇಶ್ವರಿ. ಈಗ ತಾನೇ ನಾನು, ಮುಖ್ಯಮಂತ್ರಿಗಳು, ಹೊರಡಿ ಸಾಹೇಬರು, ಹರ್ಷದ್ರವರು ಎಲ್ಲ ಕೂಡ ಹೋಗಿ ಆ ವಿಧಾನಸೌಧದಲ್ಲಿ ಮೊದಲನೇ ಬಾರಿಗೆ ನಮ್ಮ ಸರ್ಕಾರ ಬಂದ ಮೇಲೆ ಈ ತಾಯಿ ಭುವನೇಶ್ವರಿಯ ಪ್ರತಿಮೆಯನ್ನ ಏನು ನಾವು ಸ್ಥಾಪನೆಯನ್ನ ಮಾಡಿದ್ದೇವೆ, ಅದಕ್ಕೆ ಗೌರವವನ್ನು ಸಲ್ಲಿಸಿ ಇಲ್ಲಿ ಆಗಮಿಸಿದ್ದೇವೆ. ನಮ್ಮ ಕನ್ನಡ ಭಾಷೆಗೆ 2000 ವರ್ಷ ಆಗಿದೆ. ಕರ್ನಾಟಕ ಇಡೀ ದೇಶದಲ್ಲೇ ಸಮೃದ್ಧವಾದಂಥ ರಾಜ್ಯ. ಇಲ್ಲಿ ಬಂದವರು ಯಾರು ಕಾಡು ವಾಪಸ್ ಹೋಗುವುದಿಲ್ಲ. ಇಲ್ಲಿ ಜನರ ಸಹಕಾರ, ಸಂಸ್ಕೃತಿ, ಈ ಕಾವೇರಿಯ ನೀರು, ಇವೆಲ್ಲ ಕೂಡ ಒಂದು ವಾತಾವರಣ, ಆಕರ್ಷಣೆ ಮಾಡುವಂತ ವಾತಾವರಣ ಇದೆ. ಎಲ್ಲ ಬೋರ್ಡ್ಗಳಲ್ಲೂ ಕೂಡ 60% ಕನ್ನಡ ಇರಬೇಕು ಅಂತೇಳಿ ನಮ್ಮ ಸರ್ಕಾರ ಆದೇಶವನ್ನ ಮಾಡಿದೆ. ಶಾಲಾ ಕಾಲೇಜುಗಳಲ್ಲಿ ಉದ್ಯಮಿಗಳ ಸಾಕ್ಷಿ, ವಾಣಿಜ್ಯ ಮಳಿಗೆಯಲ್ಲೂ ಕೂಡ ಈ ಕೆಲಸವನ್ನು ನಾವು ಮಾಡಿರೋದು ತಾವೆಲ್ಲ ಗಮನಿಸಿದ್ದೀರಿ. ಯಾವ ರಾಜ್ಯಕ್ಕೂ ನಮಗಿರುವ ಸೌಲಭ್ಯ ಇಲ್ಲ. ನಮಗೆ ಕನ್ನಡ ನಾಡಿನ ಗೀತೆ ಇದೆ, ಕನ್ನಡ ಬಾವುಟ ಇದೆ. ವಿಧಾನಸೌಧದ ಆವರಣದಲ್ಲಿ ತಾಯಿ ಭುವನೇಶ್ವರಿಯ ಪ್ರತಿಮೆ ಇದೆ. ಇಡೀ ಭಾರತದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ತಂದೆ ಆದಂತ ಸ್ವಂತ ಬಾವುಟ ಇಲ್ಲ, ನಾಡ ಗೀತೆ ಇಲ್ಲ ಅನ್ನೋದನ್ನು ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ. ಇವತ್ತು ಬಂಧುಗಳೇ, ನಮ್ಮ ಕನ್ನಡ ನಿಮ್ಮೆಲ್ಲರ ಹೆಮ್ಮೆ. ಅನ್ನ ಕೊಡೋ ನಮ್ಮ ನಾಡಿನಕ್ಕೆ ಕೆಂಪು ಎಳೆದು ಬರೀ ದೊಡ್ಡ ಪರಿಸಂಕಲ್ಪವನ್ನು ಮಾಡ್ಕೊಂಡು ನಾವು ಬಂದಿದ್ದೇವೆ. ಕರ್ನಾಟಕ ಬರೀ ನಾಡಲ್ಲ, ನಮ್ಮ ಸಂಸ್ಕೃತಿಯ ಒಂದು ಬೀಡು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮ ಅಂತರಂಗದ ಮಾತು. ಕಲಿತಂತೆ ಅಮೃತ, ನೆನೆದವರಿಗೆ ನೆರಳು, ಅಂದರಿಗೆ ದಾರಿ ದೀಪ. ಅಲ್ಲಿರೋದು ಕನ್ನಡ. ಕನ್ನಡ ಭಾರತದ 2 ಅತ್ಯಂತ ದೊಡ್ಡ ಭಾಷೆ. ಇಂಗ್ಲಿಷ್ಗಿಂತ ಪ್ರಾಚೀನ ಭಾಷೆ. ಕನ್ನಡ ಎನ್ನುವುದು ಒಂದು ಭಾಷೆ ಅಲ್ಲ, ಒಂದು ಸಂಸ್ಕೃತಿ, ಒಂದು ಜೀವನದ ವಿಧಾನ. ಇಂಗ್ಲಿಷ್, ಹಿಂದಿ ಭಾಷೆಗಳ ದಾಳಿಯಿಂದ ಅದು ನಸಿಗೊಳ್ಳದಂತೆ ಕಾಪಾಡಿಕೊಂಡದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಈ ನಿಟ್ಟಿನಲ್ಲಿ ಕನ್ನಡದಲ್ಲಿ ಸಂಸ್ಕೃತಿ, ಸಾಹಿತ್ಯ ಇದೆ. ಆದಿಕವಿ ಕುವೆಂಪು ಪಂಪನಿಂದ ಹಿಡಿದ ಬಸವಣ್ಣ, ಹಲ್ಲಮ್ಮ ಪ್ರಭು, ಕನಕದಾಸರು, ಪುರಂದರದಾಸರು, ಕುವೆಂಪು, ಬೇಂದ್ರ, ಮಾಸ್ತಿ ಅಂತ ಅದ್ಭುತ ಪರಂಪರೆ ಇದೆ. ಸಾಹಿತ್ಯ ಒಂದರಂತೆ ಪರಂಪರೆ ಅಂದರಿಂದ ಮಕ್ಕಳು ಕೂಡ ಪಾಲಿಸ್ಕೊಳ್ಬೇಕು. ನೀವೆಲ್ಲ ನಮ್ಮ ಭಾಷೆ ಉಳಿಸ್ಕೊಂಡು ಬಂದಿದ್ದೀರಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಬಂದು ಬೆಳಗ್ಗೆ ಬಂದು ನಮ್ಮ ಶಾಲಾ ನಮ್ಮ ಏನು ಒಂದು ನಮ್ಮ ಶಿಕ್ಷಣ ಇಲಾಖೆ ಎಲ್ಲ ಮುಖಂಡರುಗಳು, ಎಲ್ಲ ನಮ್ಮ ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂತೆ ಎಲ್ಲ ಅಧ್ಯಾಪಕರು, ಅಧಿಕಾರಿಗಳು, ಮಂತ್ರಿಗಳ ಮುಖಂಡತ್ವದಲ್ಲಿ ಬಹಳ ಉತ್ತಮವಾದಂಥ ವರ್ಣರಂಜಿತವಾದಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಏರ್ಪಾಡು ಮಾಡಿದ್ದೀರಿ. ನಾವೆಲ್ಲ ನಿಮ್ಮ ಜೊತೆ ಎಲ್ಲ ಸಂದರ್ಭದಲ್ಲಿ ಇದ್ದೇವೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರೂ ಕೂಡ ಶುಭವಾಗಲಿ ಅಂತ ಹಾರೈಸಿ ಮತ್ತೊಮ್ಮೆ 70 ವರ್ಷದ ಈ ಶುಭ ಸಂದರ್ಭದಲ್ಲಿ ಶುಭಾಶಯನ ಅರ್ಪಿಸಿ ನನ್ನ 4 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.